ಇಂಥ ಇಂಥ ಸೋಂಬೇರಿಗಳಿಗೆ ಇಂಥ ಲಜ್ಜೆಗೆಟ್ಟ ಆಡಳಿತಗಾರರು ಇರ್ಬೇಕಾ? ಇವರು ಫಾರಿನ್ ಟ್ರಿಪ್ ಹೋಗೋದು 6 ತಿಂಗಳಿಗೆ ಕಡಿಮೆ ಮಾಡ್ಲಿ. ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಲ್ಲ, ನೇಮಕಾತಿಯಲ್ಲಿ ಭ್ರಷ್ಟಾಚಾರ, ಹಾಲು ಮಾರಾಟದಲ್ಲಿ ಭ್ರಷ್ಟಾಚಾರ, ಫಾರಿನ್ ಟ್ರಿಪ್, ಮಾತಿಗೆ ಮುಂಚೆ ಫಾರಿನ್ ಟ್ರಿಪ್ ಬಂದಿದ್ರೆ ಖಂಡಿತ ಇದಕ್ಕೆ 5 ಎಕರೆ ಜಾಗ ಈ ದಿನ ಯೋಜನೆಗಳನ್ನು ಮಾಡಬೇಕು. ಆ ಯೋಜನೆಯನ್ನು ಮಾಡಿ ಅದನ್ನು ಮಾಡೋದು ಬಿಟ್ಟು ಹಾಲು ಜಾಸ್ತಿ ಉತ್ಪಾದನೆ ಆಗ್ತಾ ಇದೆ ಅಂತೆ ರೈತರ ದರ ಕಡಿಮೆ ಮಾಡಬೇಕಂತ. ಇಂಥ ಸೋಂಬೇರಿಗಳಿಗೆ ಇಂಥ ಲಜ್ಜೆಗೆಟ್ಟ ಆಡಳಿತಗಾರರು ಇರ್ಬೇಕಾ? ಯಾವುದು ನಷ್ಟ ಆಗೋದಿಲ್ಲ. ಇವರು ಫಾರಿನ್ ಟ್ರಿಪ್ ಹೋಗೋದು 6 ತಿಂಗಳಿಗೆ ಕಡಿಮೆ ಮಾಡ್ಲಿ. ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಲ್ಲ, ನೇಮಕಾತಿಯಲ್ಲಿ ಭ್ರಷ್ಟಾಚಾರ, ಹಾಲು ಮಾರಾಟದಲ್ಲಿ ಭ್ರಷ್ಟಾಚಾರ, ಫಾರಿನ್ ಟ್ರಿಪ್, ಮಾತಿಗೆ ಮುಂಚೆ ಫಾರಿನ್ ಟ್ರಿಪ್ ಅಲ್ರಿ. ನಾನು 10 ವರ್ಷ ನಾನು ಕೂಡ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ, ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಸರ್ಕಾರದ ಒಂದು ನಯ ಪೈಸದಿಂದ ನಾನು ವಿದೇಶಕ್ಕೆ ಹೋಗಲಿಲ್ಲ. ಇವರು ಏನಪ್ಪ, ಆ ಕೋಮಲ್ ಒಂದು ನಿರ್ದೇಶಕರಾದ್ರೆ ಸಾಕು 5 ವರ್ಷದಲ್ಲಿ 10 ಟ್ರಿಪ್ ಮಾಡ್ತಾರೆ. 10 ಫಾರಿನ್ ಟ್ರಿಪ್. ನಾನು ಕೂಡ ಹೋಗಿಲ್ಲ 10 ದೇಶಗಳಿಗೆ, 10 ದೇಶಗಳಿಗೆ ಹೋಗಿದ್ದಾರೆ. ಯಾರಿಗಿದೆ ದುಡ್ಡು? ರೈತರ ದುಡ್ಡು, ಯಾರದೋ ದುಡ್ಡು, ಎಲ್ಲಮ್ಮನ ಜಾತಿ. ಯಾರಪ್ಪನ ದುಡ್ಡು? ಓನ್ಲಿ ಕಸ್ಟೋಡಿಯನ್ಸ್. ದೇ ಆರ್ ನಾಟ್ ಓನರ್ಸ್ ಆಫ್ ದ ಡೈರಿ. ಮಾಲೀಕರೆಲ್ಲ ಡೈರಿದವರು. ರೈತರ ಹಣವನ್ನ, ರೈತರ ಕಷ್ಟಪಡುದು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ಹಣವನ್ನ, ಸ್ಟೇಕ್ ಹೋಲ್ಡರ್ಸ್ನ ನೀವು ರಕ್ಷಣೆ ಮಾಡುವಂತ ಸ್ಥಾನದಲ್ಲಿದ್ದು ಅವ್ರ ಬೆನ್ನಿಗೆನೆ ನೀವು ಚೂರಿ ಆಗ್ತಾ ಇದ್ದೀರಿ. ನಿಮ್ಗೆ ಒಳ್ಳೇದಾಗಲ್ಲ. ಇಟ್ಕೊಂಡಿದ್ದು ನಾವೇ ಮುಂದುವರಿಯಬೇಕು ಅಂತೇಳಿ ಈಗ ನಾವು ವಿಭಜನೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೊರಟಿದ್ದಾರೆ. ಅವತ್ತು ವಿಭಜನೆ ಮಾಡಿದ್ದು ಅವೈಜ್ಞಾನಿಕ. ಇಲ್ಲಿ ಪ್ಯಾಕೆಟ್ ಮಾಡ್ತಕ್ಕಂಥ ಘಟಕ ಇಲ್ಲ. ಅದಕ್ಕೆ ನಾವು ಇವತ್ತು ಅದನ್ನ ನಾವು ಈ ದಿನ ಚಿಕ್ಕಬಳ್ಳಾಪುರ ಏನು ಒಂದು ಬೀಜ ಇದೆಯಲ್ಲ, ಬೀಜಗಳು ಕೂಡ ರೈತರು ಉಪಯೋಗ ಮಾಡ್ತಕ್ಕಂಥ ಒಂದು ಬೀಜಗಳು